ಕಟಿಂಗ್ ಮಾಡ್ಬೇಕಂತ ಒಬ್ರು ನೋಡಕ್ ಬಂದಿದ್ರು ಡಿಸೈನ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೆನ್ನೆ ಸ್ಯಾಟರ್ಡೇ ಸಂಡೇ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಸೋಮವಾರದಿಂದ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಬರ್ರಿ ಇವತ್ತೇನೇನಾಗ್ತದೆ ಅಂತ ಫುಲ್ ಡೇ ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿನ್ನೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ವಿಡಿಯೋ ಸಂಡೇ ಇತ್ತು ಅಂತ ಹೇಳಿ, ಬಟ್ ಇವ್ರು ಇದ್ರಂದ್ರೆ ಗದ್ಲ ಹಾಕ್ತಾರೆ. ಸೊ ಹಂಗಾಗಿ ವಿಡಿಯೋ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತದೆ ಅಂತ ಹೇಳಿ ನಾನು ಫುಲ್ ರೆಸ್ಟ್ ತಗೊಂಡೆ. ರೆಸ್ಟ್ ಅಂದ್ರೆ ಕ್ಲೀನ್ ಮಾಡೋದು, ಬೆಡ್ಶೀಟ್ ಕ್ಲೀನ್ ಮಾಡೋದು, ತೆಲುಗಿನ ಕವರ್, ಅದು ಇದು ಬ್ಯಾಗ್ಸು ಅವನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ಬೇಕು. ವಾರ ಹೋಗಿರ್ತಾರಲ್ಲ. ಆಮೇಲೆ ಹೇರ್ ಆಯಿಲ್ ಮಾಡೋದು, ಅವರಿಗೆಲ್ಲ ಹೆಡ್ ಬಾತ್ ಮಾಡಿಸೋದು ಇದಾಗ್ಬಿಡ್ತೈತಿ. ಸಂಡೇ ಇತ್ತಂದ್ರೆ ಅದ್ರಾಗ 3 ಜನ, ನನ್ನ ಬಗ್ಗೆ 4 ಜನ. ಸೊ ಹಂಗಾಗಿ ಪಡ್ ಮಾಡ್ಬೇಕಂತ ಹೇಳಿ ನಿನ್ನೆನೇ ನೈಟ್ ಹಿಟ್ಟು ರುಬ್ಬಿಟ್ಟಿದ್ದೆ. ನಾನು ನೈಟ್ ಉಪ್ಪು ಹಾಕಲ್ಲ ಫ್ರೆಂಡ್ಸ್, ಉಪ್ಪು ಸೋಡಾ ಎಲ್ಲ ಬೆಳಗ್ಗೆ ಉಪ್ಪು ಅಷ್ಟು ಹಾಕ್ತೀನಿ, ಸೋಡಾ ಏನು ಹಾಕಲ್ಲ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟ್ ಮೆಷರ್ಮೆಂಟ್ನಾಗ ಹಾಕಿದ್ರಿಂದ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಜಾಸ್ತಿ ತಿನ್ಬೋದು ಹೆಲ್ತಿಯಾಗಿ. ಸೋಡಾ ಹಾಕಿದ್ರೆ ಸ್ವಲ್ಪಕ್ಕೆ ಹೊಟ್ಟೆ ತುಂಬಿಡ್ತೈತೆ, ಒಂದು 4-5 ಅನ್ನಷ್ಟಿಗೆ ಅಂತ. ಸೊ ಹೆಲ್ದಿಯಾಗಿರಲಿ ಅಂತೇಳಿ ಸೋಡಾ ಹಾಕಲ್ಲ. ಸೋಡಾ ಹಾಕ್ಲಾರ್ದೇ ಮಾಡಿರ್ತೀನಿ, ಟೇಸ್ಟ್ ಆಗ್ತಾವೆ. ಫಸ್ಟ್ ಮೊದಲನೇ ಬ್ಯಾಚ್ ಪಡ್ಡು ಬೇಗ ಹೇಳೋದೇ ಇಲ್ಲ. ಆಮೇಲೆ ಬಿಸಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಿಮಗೂ ಹಿಂಗಾಗುತ್ತಾ? ಚಿಟ್ಟು ಸೂಪರ್ ಆಗಿತ್ತಾ? ಸೂಪರ್ ಮಾಡಿ ಮತ್ತು ಕುಂದರ್ ಕೆಳಗೆ, ಚಿಟ್ಟು ಕುಂದರ್ ಕೆಳಗೆ. ನಿಂತ ಹೊಂತೀಯಾ? ಈಗ ಹಾಕೋ, ನಿಮ್ಗೆ ಎಷ್ಟು ಬೇಕಷ್ಟು. ಎಲ್ಲಿಗೆ ಚಿಟ್ಟು ನೀನಾ? ಎಲ್ಲಿಗೆ? ಸಾಲಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಡ್ರೆಸ್ ಚೇಂಜ್ ಮಾಡ್ರಿ ಮನು. ಬಾಯ್ ಬಾಯ್. ನಾಷ್ಟ ಆಯ್ತಾ? ಮಮ್ಮುಂಡ್ಯಾ ಪಡ್ಡು ತಿಂದಿನ? ಪಡ್ಡು ತಿಂದ್ಯಾ? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸ್ವಲ್ಪ ಡಿಸೈನ್ ಹಾಕಿದ್ದು ಕಟಿಂಗ್ ಇತ್ತು, ಕಟಿಂಗ್ ಮಾಡ್ಬೇಕಂತ ಒಬ್ರು ನೋಡಕ್ ಬಂದಿದ್ರು ಡಿಸೈನ್ಸ್ನ. ಅವ್ರಿಗೆ ತೋರಿಸಿ ಇವನ್ನೆಲ್ಲ ಹಂಗೆ ಇಟ್ಟೀನಿ. ಸೊ ಇವನ್ನ ಕಟಿಂಗ್ ಮಾಡಬೇಕಾಗಿತ್ತು. ಬಟ್ ಅಷ್ಟೊತ್ತಿಗಂದ್ರೆ ಮಂಡ್ಯದಿಂದ ಒಬ್ಬರು ಡಿಸೈನ್ಸು ಆರ್ಡರ್ ಮಾಡ್ಕೊಂಡಿದ್ರು. ಸೊ ಡಿಸೈನ್ ಸೆಂಡ್ ಮಾಡಿರಿ ಮೇಲ್ಗೆ ಅಂತ ಹೇಳಿದರು. ಸೊ ಅವರಿಗೆ ಡಿಸೈನ್ ಕಳಿಸಿ ಆಮೇಲೆ ನಾನು ಕೆಲಸ ಮಾಡ್ಕೊಂಡಂತೇಳಿ ಫಸ್ಟ್ ಡಿಸೈನ್ ಕಳಿಸ್ತೀನಿ. ಸೊ ಸ್ಮಾಲ್ ಮಷೀನು ಮತ್ತು ಬಿಗ್ ಮಷೀನು ಎರಡೂ ಮಷೀನಿಗೂ ಡಿಸೈನ್ಸ್ ಅವೈಲೇಬಲ್ ಇರ್ತಾವೆ, ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ. ಬಟ್ ಭಾಳ ಜನ ಏನು ಮಾಡ್ತೀರಿ, ಒಂದು ಡೈಲಿ ಒಂದೊಂದು ತೊಗೊಳ್ತಾ ಇರ್ತೀರಿ. ಪ್ಲೀಸ್ ಹಂಗೆ ಮಾಡಬೇಡ್ರಿ. ಒಂದೇ ಸತಿ ತೊಗೊಂಡ್ರೆ ನನಗೂ ಈಸಿ ಆಗ್ತೈತಿ. ನೀವು ಸೇಮ್ PDF-ನಾಗ ಡೈಲಿ ಒಂದೊಂದು ತೊಗೊಳೋಕ್ಕಿಂತ ಒಮ್ಮೆ ಆರ್ಡ್ರ್ ಮಾಡಿಕೊಂಡ್ರೆ ಒಳ್ಳೇದಂತ ನನಗೆ ಅನಿಸ್ತೈತಿ. ಸೊ ಡಿಸೈನ್ ಆರ್ಡ್ರ್ ಮಾಡ್ಕೊಳ್ತಿರಲ್ಲ ಯಾರು, ಅರ್ಜೆನ್ಸಿ ಮಾಡಬೇಡ್ರಿ. ಯಾಕಂದರೆ ನಾನು ನಿಮ್ಮಂಗೆ ಬಿಸ್ನೆಸ್ ಮಾಡ್ತಾ ಇರ್ತೀನಿ, ನಾನು ನಿಮ್ಮಂಗೆ ವರ್ಕ್ ಹಾಕಬೇಕು. ಸೊ ನಂದು ಆರ್ಡರ್ಸ್ ಇರ್ತೈತಿ. ಸೊ ಅದೆಲ್ಲ ಆದಮೇಲೆ 1-2-3 hours ನನಗೆ ಟೈಮ್ ಕೊಡಬೇಕು, ಅಂದರೆ ನನಗೆ ಕಳ್ಸೋಕೆ ಈಸಿ ಆಗುತ್ತೆ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆಲ್ಲ 3 ಇಳ್ಕಲ್ ಸ್ಯಾರಿ ಬಂದಿತ್ತಿದ್ದು. ಇದು ಪ್ಲೇನೇ, ಇದೆರಡು ಚೆಕ್ಸ್, ಇದು ಚೆಕ್ಸ್ ಐತಿ. ಸೊ ಇದರ ಬ್ಲೌಸ್ ಬಂದು ಈ ಥರ ವರ್ಕ್ ಮಾಡಿದ್ವಿ. ರೆಡ್ ಕಲರ್ ಸ್ಯಾರಿಗೆ ಈ ಥರ, ಸ್ಲೀವ್ ಈ ಥರ ಮಾಡಿ. ಸಖತ್ ಎಳಿ ಹುಚ್ಚು ಫ್ರೆಂಡ್ಸ್. ಇವು ಹಾಕೋ ಮಟ್ಟ ಅಂದ್ರೆ ಮುಗಿದು ಹೋಗಿರ್ತೈತಿ. ಕೆಲವೊಮ್ಮೆ ಡಿಸೈನ್ ಹಾಕುವಾಗ ಮಷಿನ್ ಒಳಗೂ ಸಿಕ್ಕೊಂಡು ಬಿಡ್ತಾವ. ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದೈತೆ ಫಿನಿಶಿಂಗ್ ಅಂತೇಳಿ. ಮೊದಲ ಬ್ಲೌಸ್ ಕಡಿಮೆ ಬಂದಿರ್ತಾವ, ಆಮೇಲೆ ನಾವು ಕಟ್ ಮಾಡಿದ್ವಿ ಅಂದರೆ ಪಾಪ ಅವರಿಗೆ ಬ್ಲೌಸ ಸಾಲಲ್ಲ. ಸೊ ಹಾಗಾಗಿ ಅಡ್ಜಸ್ಟ್ ಮಾಡಿ ಹಾಕ್ಕೊಂಡಿರ್ತೀನಿ ಡಿಸೈನ್ಸ್ನ. ಈ ಥರ ಸ್ಲೀವು, ಇದಕ್ಕೆ ಈ ಡಿಸೈನ್ಗೆ ಈ ಥರ ಸ್ಲೀವ್ ಮಾಡೀನಿ. ಇದು ಐರನ್ ಬಾಕ್ಸಿಗೆ ಲಾಸ್ಟ್ ಟೈಮ್ ವಿಡಿಯೋ ಒಳಗೆ ಹೇಳಿದ್ನಲ್ಲ ಫ್ರೆಂಡ್ಸ್, ಒಬ್ಬರು
ನಂದು ಐರನ್ ಮಾಡೋದನ್ನ ತೊಗೊಂಡು ಹೋಗಿದ್ರು ಕಸ್ಟಮರು. ಸೊ ಅದು ಸಂಬಂಧ ಭಾಳ ಬೇಜಾರಾಗಿ ಇದನ್ನು ತರಿಸ್ಕೊಂಡಿನಿ. ಇದು ಫಿಕ್ಸ್ ಅಲ್ಲೇ ಹಾಕೋದು ಐರನ್ ಬಾಕ್ಸಿಗೆ. ಸೊ ಇದು ಚಲೋ ಅನಿಸ್ತೈತೆ. ನೋಡೋಣ ನಂದು ಐರನ್ ಬಾಕ್ಸಿಗೆ ಇದು ಫಿಕ್ಸ್ ಆಗುತ್ತಾ ಇಲ್ಲ ಅಂತೇಳಿ ಅಂದ್ಕೊಂಡು. ಕೆಲವೊಂದು ಸೆಟ್ ಆಗಂಗಿಲ್ಲ. ಅದಾದಮೇಲೆ ಇದು ಒಂದು ತರಿಸ್ಕೊಂಡಿನಿ ರೊಟ್ಟಿ ಹಾಕಿಡಕ್ಕೆ. ಫ್ರೂಟ್ಸೂ ಹಾಕಿಡ್ಬೋದು ಫ್ರೆಂಡ್ಸ್, ನಾವು ರೊಟ್ಟಿನೂ ಹಾಕಿಡ್ಬೋದು. ಇದು ಫಸ್ಟ್ ಒಮ್ಮೆ ಆರ್ಡರ್ ಮಾಡಿದ್ದೆ, ಅದು ಕ್ಯಾನ್ಸಲ್ ಆಗಿಬಿಡ್ತು. ಅದಾದ್ಮೇಲೆ ಮತ್ತೆ ಆರ್ಡರ್ ಮಾಡಿದ್ಮೇಲೆ ಬಂತು. ಇದು ಸಖತ್ ಇಷ್ಟ ಆಯ್ತು ಫ್ರೆಂಡ್ಸ್. ನಮ್ಮ ಚಿಟ್ಟುಗಂತೂ ಸಖತ್ ಇಷ್ಟ ಆಗಿ ಟೊಮೆಟೊ ಅಂತ ನಿಂತ್ಬಿಡ್ತಾಳೆ. ಈ ವರ್ಕ್ ಮಾಡೋದು ಒಂದು ಕೆಲಸ ಆದಮೇಲೆ ಅದನ್ನು ಕಟ್ ಮಾಡೋದು ಒಂದು ಕೆಲಸನ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಹಾಕಿದಾದ್ಮೇಲೆ ಇಲ್ಲಿಗೆ ಅದು ಯಾವ ಥರ ಬಂದೈತೆ ಅಂತೇಳಿ ದೊಡ್ಡ ಸ್ಟಿಚ್ ಹಾಕ್ಕೊಂಡು ಬಂದಿರ್ತೈತಿ ನೆಕ್ಸ್ಟ್ ಫ್ಲವರ್ ಹಾಕಕ್ಕೆ. ಸೊ ಇದನ್ನೆಲ್ಲ ನಾವು ನೀಟಾಗಿ ಕಟ್ ಮಾಡಿ ಕೊಟ್ಟಾಗ ನೀಟ್ ಫಿನಿಶಿಂಗ್ ಆಗಿ ಇರ್ತೈತಿ. ಸೊ ಕೆಲವರು ಕಟ್ ಮಾಡಲ್ಲ, ಬಟ್ ನಾನು ಕಟ್ ಮಾಡಿ ಕೊಟ್ಟಿರ್ತೀನಿ. ಸೊ ಈ ಡಿಸೈನ್ದು ಕಂಪ್ಲೀಟ್ ವಿಡಿಯೋನ ನಾನು ಸಪ್ರೇಟ್ ಒಂದು ಮಿನಿ ಬ್ಲಾಗ್ ಟೈಪ್ ಮಾಡಿ ಹಾಕ್ತೀನಿ. ಯಾಕಂದರೆ ಡಿಸೈನ್ದು ಸಪ್ರೇಟ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿನಿ. ಇದ್ರೊಳಗೆ ಬ್ಲಾಗ್ ಒಳಗಾದರೆ ಕರೆಕ್ಟ್ ಆಗೋಲ್ಲ. ಕೆಲವೊಬ್ಬರು ಪರ್ಟಿಕ್ಯುಲರ್ ಡಿಸೈನ್ಸ್ ಅಷ್ಟೇ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಕೆಲವೊಬ್ಬರು ನಮ್ಮ ಡೈಲಿ ಬ್ಲಾಗ್ಸು ಆಮೇಲೆ ನಮ್ಮ ಲೈಫ್ ಸ್ಟೈಲ್ ಇಷ್ಟಪಡ್ತಾರೆ, ಎಸ್ಪೆಷಲಿ ಚಿಟ್ಟುನ ಇಷ್ಟಪಡ್ತಾರೆ. ಸೊ ಹಾಗಾಗಿ ಮಿಕ್ಸ್ ಮಾಡೋದು ಬೇಡ ಅಂತೇಳಿ ಎರಡೆರಡು ವೀಡಿಯೋ ಮಾಡಿ ಹಾಕಕತ್ತೀನಿ. ಇಂಟ್ರೆಸ್ಟ್ ಇದ್ದವರು ಅದು ನೋಡ್ಬೋದು, ಇದು ಬ್ಲಾಗ್ ಇಂಟ್ರೆಸ್ಟ್ ಇದ್ದವರು ಇದನ್ನು ನೋಡ್ಬೋದು. ಸೊ ಫೈನಲಿ ನಾನು ಇದನ್ನು ಸೆಟ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಿದೆ. ಸ್ವಲ್ಪ ದೊಡ್ಡದಾತ ಅನಿಸುತ್ತೆ ಫ್ರೆಂಡ್ಸ್ ನನಗೆ, ಆದರೆ ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಅದು ಇದನ್ನು ಮೆನ್ಷನ್ ಮಾಡಿದರೆ ಕರೆಕ್ಟಾಗಿ ಸೈಜ್ ಬರ್ತಿತ್ತೇನೋ ಅನ್ನಿಸ್ತದೆ ನನಗೆ. ಅಂದ್ರೆ ನಾವು ಯಾವುದು ಐರನ್ ಬಾಕ್ಸ್ ಇದು ಮಾಡ್ತಿರ್ತೀವಲ್ಲ, ಯೂಸ್ ಮಾಡ್ತಿರ್ತೀವಲ್ಲ, ಅದನ್ನು ಮೆನ್ಷನ್ ಮಾಡಿರಲಿಲ್ಲ. ನಾನು ಹಂಗೆ ರ್ಯಾಂಡಮಾಗಿ ತರಿಸ್ಕೊಂಡಿದ್ದೆ. ವಾಪಸ್ ಮಾಡೋಕ್ಕೂ ಬ್ಲಾಗ್ನಾಗ ತೋರಿಸ್ಬೇಕಂತ ಅದು ಓಪನ್ ಮಾಡಿರಲಿಲ್ಲ. 7 days ಆಗೋಗಿತ್ತು. ಸೊ ಬೇರೆ ಆಪ್ಷನ್ ಇಲ್ಲ, ಈಗ ಇದನ್ನೇ ಯೂಸ್ ಮಾಡಬೇಕು. ಬಟ್ ಆದರೂ ನಡೀತೈತಿ, ಯೂಸ್ ಮಾಡ್ಬೋದು, ಅದೇನಿಲ್ಲ. ನಿಮ್ಗೆ ಈ ಥರ ಬೇಕು ಅಂದರೆ ಕವರು ನೀವು ಐರನ್ ಬಾಕ್ಸ್ ಯಾವುದೈತಿ ಅದನ್ನು ಮೆನ್ಷನ್ ಮಾಡಿದ್ರಿಂದ ಸೇಮ್ ಸೈಜಸ್ ಸಿಗುತ್ತೆ. ಮೊದಲಿನ ಐರನ್ ಪ್ರೊಟೆಕ್ಟರು ಅದು ಇದ್ದಿದ್ರಲ್ಲ ಕಸ್ಟಮರು. ಸೊ ಅದೇನಾಗಿತ್ತಂದ್ರೆ ಬೇರೆ ಇಡಬೇಕಾಗ್ತದೆ. ನಾನು ಇದಾದರೆ ಒತ್ತಟೆ 2 ಇದ್ಬಿಡ್ತಾವೆ, ರಿಸ್ಕ್ ಇಲ್ಲ ಅಂತೇಳಿ ಇದನ್ನು ತರಿಸ್ಕೊಂಡಿದ್ದೆ. ನೋಡೋಣ, ಒಂದ್ಸಲ ಯೂಸ್ ಮಾಡಿದ ಮೇಲೆ ಗೊತ್ತಾಗ್ತದೆ. ಯೂಸ್ ಮಾಡೋದು ಯಾವಾಗಂತ ಗೊತ್ತಿಲ್ಲ ನನಗೂ. ಸದ್ಯಕ್ಕೆ ಇದನ್ನಷ್ಟೇ ಮಾಡಿದೆ. ಚೆಕ್ ಮಾಡಬೇಕಂದ್ರೆ ಅಷ್ಟು ಟೈಮೂ ಇಲ್ಲ, ಮತ್ತು ವಾಪಸ್ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಹಾಗಾಗಿ ನೋಡೋಣ, ಫಸ್ಟ್ ಟೈಮ್ ಯೂಸ್ ಮಾಡುವಾಗ ನಿಮ್ಮದು ವಿಡಿಯೋ ಮಾಡಿ ತೋರಿಸ್ತೀನಂತ. ಸೊ ಅದೆಲ್ಲ ಮುಗಿಸ್ಕೊಂಡು ಅವೇನು ಕಂಪ್ಲೀಟ್ ಆಗಿತ್ತಲ್ಲ ಕಟ್ಟಿಂಗ್ ಎಲ್ಲ ಮಾಡಿ ಸ್ವಲ್ಪ ಸ್ಟೋನ್ ಹಚ್ಚಿದ್ರೆ ಸ್ಟೋನ್ ಹಚ್ಚಿರ್ತೀನಿ. ಯಾವುದು ಸ್ಟೋನ್ ಮ್ಯಾಚ್ ಆಗ್ತೈತೆ ಅದಕ್ಕಷ್ಟೇ ಹಚ್ಚಿರ್ತೀನಿ, ಎಲ್ಲದಕ್ಕೂ ಹಚ್ಚಲ್ಲ. ಸೊ ಅದಾದಮೇಲೆ ಅದನ್ನು ಪ್ಯಾಕ್ ಮಾಡಿ ಇಟ್ಟೆ. ಅವ್ರು ಬಂದ ತಕ್ಷಣ ಈಸಿಯಾಗಿ ಕೊಡ್ಬೋದು. ಅದು ಸ್ಟಿಚ್ ಮಾಡಬೇಕು. ಇದು ಹುಬ್ಳಿಯಿಂದ ಬಂದಿರೋದು ಆ್ಯಕ್ಚುಲಿ. ನನ್ನ ಫ್ರೆಂಡ್ ಮಮ್ಮಿದು ಅಂತ 4-5 ಬ್ಲೌಸ್ ಕೊಟ್ಟು ಕಳಿಸಿದ್ರು. ಸಾದಾ ಇದ್ದವು ಅವು. ಅವನ್ನ ಬೇರೆಯವ್ರ ಕಡೆ ಹೊಲಿಯಕ್ಕೆ ಕೊಟ್ಟಿನಿ. ಯಾಕಂದರೆ ಜಾಸ್ತಿ ವರ್ಕ್ ಹಾಕೋದಿರೋದ್ರಿಂದ ಹೊಲಿಯೋಕ್ಕಾಗಲ್ಲ. ಆಕೆಗೆ ಮನೆಯೊಳಗೆ ಪೂಜೆ ಐತಂತ ಕೊಟ್ಟಿದ್ರು ಅವರು. ಸೊ ಅದಕ್ಕೆ ಇದು ಒಂದಾದರೂ ನಾನು ಸ್ಟಿಚ್ ಮಾಡೋಣ ಅಂಥೇಳಿ ಕಟ್ ಮಾಡಿ ಒಂದು ಸ್ಟಿಚ್ ಮಾಡ್ತೀನಿ. ಬಾಕಿ ಅವರು 4 ಬ್ಲೌಸ್ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ನಾಳೆ ತಂದು ಕೊಡ್ತೀನಿ ಅಂದವರು. ಸೊ ಈ ಥರ ವರ್ಕ್ ಜಾಸ್ತಿ ಇದ್ದಾಗ ಹೇಳಿದ ಟೈಮಿಗೆ ಕೊಡೋಕ್ಕಾಗದೆ. ಸೊ ಹಂಗಾಗಿ ಲೇಟ್ ಆಗಬಾರ್ದು ನನ್ನ ಕಡೆಯಿಂದ ಅಂಥೇಳಿ ಬೇರೆಯವ್ರ ಕಡೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿನಿ. ಏನು ಬೇಕು? ಮಾಡು ಏನು ಮಾಡೋದು? ಚಂದಾಗಿ ಮಾಡು. ಹಾಡೇಳು, ತೂತು ಹಾಡೇಳು. ಬರೀ ಇಂಥದೆಯಾ? ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಆಮೇಲೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.